ರೆಡಿ ಸರ್. ಸೊ ಮಾತೃ ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ಕೇಳಿ ನಮಗೆಲ್ಲ ಆತಂಕ. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನು ನಾವೆಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದೀವಿ. ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನು ಕೊಡ್ತಾ ಇದ್ದಾರೆ. ಅಪಾರ ದೇವಭಕ್ತಿ ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆಯಲ್ಲಿದ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಣು. ನಾವ್ಯಾರು ಶಾಶ್ವತವಾಗಿ ಇರಲಿಕ್ಕಾಗೋದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡತಕ್ಕಂಥ ಧೀಮಂತ ಹೆಣ್ಣು ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಧೀಮಂತ ಹೆಣ್ಣನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಅಲ್ಲೂ ಕೂಡ ಅವರಿಗೆ ಸಂತಾಪ ಸೊ ಮುಂದಿನ ಸೋಮವಾರ ಅವರು ನಾಡಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ಆಸಕ್ತಿದ್ದಾರೆ. ಅಲ್ಲೂ ಕೂಡ ನಾವೆಲ್ಲ ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಸೂಚನೆ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿ ಧರ್ಮಪತ್ನಿ, ಒಬ್ಬ ಹಿರಿಯ ರಾಜಕಾರಣಿಗಳ ಕುಟುಂಬ, ಕೇಂದ್ರ ಸಚಿವರ ತಾಯಿ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಅನೇಕ ವಿಚಾರಗಳು ಮಾತಾಡೋದಕ್ಕೂ ಕೂಡ ಬೇರೆ ಸಂದರ್ಭದಲ್ಲಿ ಅವರ ವಿಚಾರವನ್ನು ಅವ್ರು ಮಾಡಿದಂಥ ತ್ಯಾಗ ಮನೆಯಲ್ಲಿ ಎಲ್ಲ ಕೂಡ ಒಟ್ಟು ತೆಗೆದುಕೊಳ್ಳುವಂಥದ್ದು ಇಡೀ ನಮ್ಮ ರಾಜ್ಯದಲ್ಲೇ ಒಂದು ದೊಡ್ಡ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿ ತ್ಯಾಗದ ಸ್ವರೂಪಿ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಹಳ ಚಿಕ್ಕ ವಯಸ್ಸಿಂದನೂ ಕೂಡ ನಮ್ಮ ದೇವೇಗೌಡರ ರಾಜಕಾರಣ ಸುಮಾರು 60-65 ವರ್ಷ ನಡೆದಿದೆ. ಎಲ್ಲ ಕೂಡ ಯಶಸ್ಸು, ಕಷ್ಟ, ಸುಖ ನಾವು ಎಲ್ಲರಿಗೂ ಕೂಡ ಪಾತ್ರರಾಗಿದ್ದಾರೆ. ಅದು ಭಾಳ ವಿಶೇಷ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಬಂಧುಗಳು ಕುಟುಂಬದ ಎಲ್ಲ ಸದಸ್ಯರು ಕೂಡ ಅವರ ಕೊಡುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಹಾಸನ ಜಿಲ್ಲೆ ಬರ್ತಕ್ಕಂಥ ಎಲ್ಲ ವರ್ಗದ ಬಡವರಿಗೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದಕ್ಕೆ ಅವರ ಹೃದಯ ಸ್ಪರ್ಶಿ ಸಂದೇಶಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ರಾಷ್ಟ್ರದ ನಾಯಕರಾಗಿ ದೇಶದ ಅನೇಕ ವ್ಯವಸ್ಥೆಗಳನ್ನು ಬದಲಾವಣೆ ತಂದಿದ್ದಂಥ ಸನ್ಮಾನ್ಯ ದೇವೇಗೌಡರ ತೆರೆಮರೆಯ ಒಂದು ದೊಡ್ಡ ಶಕ್ತಿ ಚೆನ್ನಮ್ಮನವರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅಂಥ ಒಬ್ಬ ಮಹಾನ್ ತಾಯಿಯನ್ನು ಭಗವಂತನ ಪ್ರಾರ್ಥನೆ ಮಾಡೋಣ. ಇವರು ಮತ್ತೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟು ಬರುವುದು ಮುಖ್ಯನ ರಾಷ್ಟ್ರದ ರಾಜ್ಯದ ಅಭಿವೃದ್ಧಿಯ ಸಂಕೇತವಾಗಿ ಸಾಮಾನ್ಯರಿಗೂ ಕೂಡ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇವರ ಚಿಂತನೆಗಳು ಅಮರವಾಗಿರಬೇಕು ಅನ್ನೋದು ನನ್ನ ದೇವರಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು ಸರ್.